ಕಲಬುರಗಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿಯ ಮುಂದೆ ಎರಡನೇ ದಿನದ ಅಹೋರಾತ್ರಿ ಧರಣಿ ನಡೆದಿದೆ. ಮೇಟೆ ರೋಗಕ್ಕೆ ಪರಿಹಾರ ನೀಡುವಂತೆ ರೈತರು ಹೋರಾಟವನ್ನ ನಡೆಸಿರೋದು, ಜೊತೆಗೆ ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗವೇ ಅಡುಗೆ ತಯಾರಿಸಿ ಊಟ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸ್ಥಳದಲ್ಲೇ ಎತ್ತುಗಳಿಗೂ ಮೇವು ನೀರುಣಿಸಿದ್ದಾರೆ ರೈತರು. ಪರಿಹಾರ ಘೋಷಣೆ ಮಾಡದೇ ಇದ್ದರೆ ಬಂದ್ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. 10ನೇ ತಾರೀಕು ರೈತರಿಂದ ಕಲಬುರಗಿ ಬಂದ್ನ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇಡೀ ಕಲಬುರಗಿಯನ್ನ ಬಂದ್ ಮಾಡ್ತೀವಿ 10ನೇ ತಾರೀಕು ಅಂತ ರೈತರು ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಕಂಟಿನ್ಯೂಸ್ ಆಗಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಹೋರಾತ್ರಿ ಧರಣಿ ನಡೆದಿದೆ. ಮೇಟೆ ರೋಗದಿಂದ ತೊಗರಿ ಹಾಳಾಗಿದೆ, ಪರಿಹಾರವನ್ನ ಕೊಡಬೇಕು. ಇದರ ಜೊತೆಗೆ ಇದೇ ತೊಗರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಈ ಎರಡು ಬೇಡಿಕೆಯನ್ನ ಇಟ್ಕೊಂಡು ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಅಲ್ಲಿಯೇ ಅಡಿಗೆ ತಯಾರು ಮಾಡಿಕೊಂಡು ಊಟ ಮಾಡಿದ್ದಾರೆ ರೈತರು. ಎತ್ತುಗಳಿಗೂ ಕೂಡ ಮೇವು ನೀರುಣಿಸಿದ್ದಾರೆ. ಭಜನೆ ಮಾಡುವ ಮೂಲಕ ರಾತ್ರಿ ಎಲ್ಲ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿವರೆಗೂ ಸಂಬಂಧಪಟ್ಟ ಇಲಾಖೆಯವರು ಯಾರೂ ಕೂಡ ಬಂದಿಲ್ಲ ಅನ್ನುವಂಥ ಆಕ್ರೋಶ ಈ ರೈತರದ್ದು. ತೊಗರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಕೈಗೊಂಡಂತಹ ಹೋರಾಟ ಇವತ್ತು ಎರಡನೇ ದಿನ ಮುಗಿಯೋಕೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ನೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೇ ಊಟ ಮಾಡಿ ಮತ್ತೆ ಅವರ ಹೋರಾಟ ಕೂಡ ಮುಂದುವರಿತಾ ಇರುವಂತದ್ದು. ಹಾಗಾಗಿ ತಮ್ಮ ಎತ್ತುಗಳಿಗೆ ಕೂಡ ಇಲ್ಲಿ ಮೇವನ್ನ ಹಾಕಿರುವಂತದ್ದು, ಅವುಗಳಿಗೂ ಕೂಡ ಮೇವು ಹಾಕಿ ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿವರೆಗೂ ಕೂಡ ಏನು ಈ ಒಂದು ಪರಿಹಾರ ಘೋಷಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇಲ್ಲೂ ಸಾಕಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಊಟವನ್ನ ಮಾಡಿ ಮತ್ತೆ ಅವರ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎರಡನೇ ದಿನ ಮುಗಿಯೋಕೆ ಬಂತು ನಿಮ್ಮ ಹೋರಾಟ ಆಗಿ, ಏನಾದರೂ ಪರಿಹಾರದ ಭರವಸೆ ಸರ್ಕಾರ ಕಡೆಯಿಂದ ಏನಾದರೂ ಮಾತುಕತೆ? ಯಾವುದೇ ಮಾತುಕತೆ ಇಲ್ಲಿವರೆಗೆ ಆಗಿಲ್ಲ ಸರ್. ನಾವು ನಾಳೆವರೆಗೆ ಅವರಿಗೆ ಗಡುವು ಕೊಟ್ಟಿದ್ದೀವಿ. 7ನೇ ತಾರೀಕು ಬಜೆಟ್ ಇದೆ, ಏನಾದರೂ ಮಾಡಬಹುದು ಅಂತೇಳಿ ಆಶಾಭಾವನೆಯಿಂದ ವ್ಯಕ್ತಪಡಿಸಿದ್ದೀವಿ. ಒಂದು ವೇಳೆ ನಾಳೆ ಬಜೆಟ್ನಲ್ಲಿ ಅವರು ಏನಾದರೂ ಕೂಡ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕೆನ್ನುವಂತಹ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದು ಯಾವ ರೀತಿ ಅಂದ್ರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತಾರೀಕಿನ ದಿವಸ ಬಂದ್ ಕರೆ ಮಾಡಬೇಕನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. 10ನೇ ತಾರೀಕಿನ ದಿವಸ ಎಲ್ಲ ರೈತರು, ವರ್ತಕರು, ಆಮೇಲೆ ತೊಗರಿ ಬೆಳೆ ಅಂದ್ರ ಇವತ್ತಿನ ದಿವಸ ತೊಗರಿ ಬೆಳೆಗೆ ಕೇವಲ ಬರೀ ರೈತರಿಗಷ್ಟೇ ಸಂಬಂಧ ಇಲ್ಲ. ಎಪಿಎಂಸಿ ಮತ್ತು ದಾಲ್ ಮಿಲ್ ಅಸೋಸಿಯೇಷನ್, ಬಟ್ಟಿ ದುಕಾನ, ಕಿರಾಣ ದುಕಾನ, ಬಂಗಾರ ದುಕಾನ, ಹಲವಾರು ಇವತ್ತಿನ ದಿವಸ ಪೂರಕವಾದಂತಹ ಆರ್ಥಿಕ ವಹಿವಾಟುಗಳು ಇವತ್ತಿನ ದಿವಸ ತೊಗರಿ ಬೆಳೆ ಮೇಲೆ ಡಿಪೆಂಡ್ ಆಗಿವ. ಎಲ್ಲ ವರ್ತಕರು ಇವತ್ತಿನ ದಿವಸ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ನಾಳೆ ಸಂಜೆಯ ಒಳಗಾಗಿ ಒಂದು ವೇಳೆ ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಮುಂದೆ ಅಂದ್ರೆ ಮಾರ್ಚ್ 10ರಂದು ಕಲಬುರಗಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆ ಸಂದೇಶ ಕೂಡ ಇದೀಗ ರೈತ ಹೋರಾಟಗಾರರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿಯ ಮುಂದೆ ಎರಡನೇ ದಿನದ ಅಹೋರಾತ್ರಿ ಧರಣಿ ನಡೆದಿದೆ. ಮೇಟೆ ರೋಗಕ್ಕೆ ಪರಿಹಾರ ನೀಡುವಂತೆ ರೈತರು ಹೋರಾಟವನ್ನ ನಡೆಸಿರೋದು, ಜೊತೆಗೆ ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗವೇ ಅಡುಗೆ ತಯಾರಿಸಿ ಊಟ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸ್ಥಳದಲ್ಲೇ ಎತ್ತುಗಳಿಗೂ ಮೇವು ನೀರುಣಿಸಿದ್ದಾರೆ ರೈತರು. ಪರಿಹಾರ ಘೋಷಣೆ ಮಾಡದೇ ಇದ್ದರೆ ಬಂದ್ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. 10ನೇ ತಾರೀಕು ರೈತರಿಂದ ಕಲಬುರಗಿ ಬಂದ್ನ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇಡೀ ಕಲಬುರಗಿಯನ್ನ ಬಂದ್ ಮಾಡ್ತೀವಿ 10ನೇ ತಾರೀಕು ಅಂತ ರೈತರು ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಕಂಟಿನ್ಯೂಸ್ ಆಗಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಹೋರಾತ್ರಿ ಧರಣಿ ನಡೆದಿದೆ.
ನೇಟೆ ರೋಗದಿಂದ ತೊಗರಿ ಹಾಳಾಗಿದೆ, ಪರಿಹಾರವನ್ನ ಕೊಡಬೇಕು. ಇದರ ಜೊತೆಗೆ ಇದೇ ತೊಗರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಈ ಎರಡು ಬೇಡಿಕೆಯನ್ನ ಇಟ್ಕೊಂಡು ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಅಲ್ಲಿಯೇ ಅಡಿಗೆ ತಯಾರು ಮಾಡಿಕೊಂಡು ಊಟ ಮಾಡಿದ್ದಾರೆ ರೈತರು. ಎತ್ತುಗಳಿಗೂ ಕೂಡ ಮೇವು ನೀರುಣಿಸಿದ್ದಾರೆ. ಭಜನೆ ಮಾಡುವ ಮೂಲಕ ರಾತ್ರಿ ಎಲ್ಲ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿವರೆಗೂ ಸಂಬಂಧಪಟ್ಟ ಇಲಾಖೆಯವರು ಯಾರೂ ಕೂಡ ಬಂದಿಲ್ಲ ಅನ್ನುವಂಥ ಆಕ್ರೋಶ ಈ ರೈತರದ್ದು. ತೊಗರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಕೈಗೊಂಡಂತಹ ಹೋರಾಟ ಇವತ್ತು 2ನೇ ದಿನ ಮುಗಿಯೋಕೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ನೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೇ ಊಟ ಮಾಡಿ ಮತ್ತೆ ಅವರ ಹೋರಾಟ ಕೂಡ ಮುಂದುವರಿತಾ ಇರುವಂತದ್ದು. ಹಾಗಾಗಿ ತಮ್ಮ ಎತ್ತುಗಳಿಗೆ ಕೂಡ ಇಲ್ಲಿ ಮೇವನ್ನ ಹಾಕಿರುವಂತದ್ದು, ಅವುಗಳಿಗೂ ಕೂಡ ಮೇವು ಹಾಕಿ ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿವರೆಗೂ ಕೂಡ ಏನು ಈ ಒಂದು ಪರಿಹಾರ ಘೋಷಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇಲ್ಲೂ ಸಾಕಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಊಟವನ್ನ ಮಾಡಿ ಮತ್ತೆ ಅವರ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, 2ನೇ ದಿನ ಮುಗಿಯೋಕೆ ಬಂತು ನಿಮ್ಮ ಹೋರಾಟ ಆಗಿ, ಏನಾದರೂ ಪರಿಹಾರದ ಭರವಸೆ ಸರ್ಕಾರ ಕಡೆಯಿಂದ ಏನಾದರೂ ಮಾತುಕತೆ? ಯಾವುದೇ ಮಾತುಕತೆ ಇಲ್ಲಿವರೆಗೆ ಆಗಿಲ್ಲ ಸರ್. ನಾವು ನಾಳೆವರೆಗೆ ಅವರಿಗೆ ಗಡುವು ಕೊಟ್ಟಿದ್ದೀವಿ. 7ನೇ ತಾರೀಕು ಬಜೆಟ್ ಇದೆ, ಏನಾದರೂ ಮಾಡಬಹುದು ಅಂತೇಳಿ ಆಶಾಭಾವನೆ ಇಂದ ವ್ಯಕ್ತಪಡಿಸಿದ್ದೀವಿ. ಒಂದು ವೇಳೆ ನಾಳೆ ಬಜೆಟ್ನಲ್ಲಿ ಅವರು ಏನಾದರೂ ಕೂಡ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕೆನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದು ಯಾವ ರೀತಿ ಅಂದ್ರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತಾರೀಕಿನ ದಿವಸ ಬಂದ್ ಕರೆ ಕೊಡು ಮಾಡಬೇಕನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. 10ನೇ ತಾರೀಕಿನ ದಿವಸ ಎಲ್ಲ ರೈತರು, ವರ್ತಕರು, ಆಮೇಲೆ ತೊಗರಿ ಬೆಳೆ ಅಂದ್ರ ಇವತ್ತಿನ ದಿವಸ ತೊಗರಿ ಬೆಳೆಗೆ ಕೇವಲ ಬರೀ ರೈತರಿಗಷ್ಟೇ ಸಂಬಂಧ ಇಲ್ಲ. ಎಪಿಎಂಸಿ ಮತ್ತು ದಾಲ್ಮಿಲ್ ಅಸೋಸಿಯೇಷನ್, ಬಟ್ಟಿ ದುಕಾನ, ಕಿರಾಣ ದುಕಾನ, ಬಂಗಾರ ದುಕಾನ, ಹಲವಾರು ಇವತ್ತಿನ ದಿವಸ ಪೂರಕವಾದಂತಹ ಆರ್ಥಿಕ ವಹಿವಾಟುಗಳು ಇವತ್ತಿನ ದಿವಸ ತೊಗರಿ ಬೆಳೆ ಮೇಲೆ ಡಿಪೆಂಡ್ ಆಗಿವ. ಎಲ್ಲ ವರ್ತಕರು ಇವತ್ತಿನ ದಿವಸ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ನಾಳೆ ಸಂಜೆಯ ಒಳಗಾಗಿ ಒಂದು ವೇಳೆ ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಮುಂದೆ ಅಂದ್ರೆ ಮಾರ್ಚ್ 10ರಂದು ಕಲಬುರಗಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಇದೀಗ ರೈತ ಹೋರಾಟಗಾರರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್.